ವೆಂಕಟೇಶ್ ನಾಯ್ಕ್ ಸರ್, ಒಂದು ವಿಚಾರ ಇಲ್ಲಿ ಜಾರ್ಡನ್ನಲ್ಲಿ ದಾಳಿ ಆಗ್ತಾ ಇದೆ ಸರ್. ಇರಾನ್ ನೆಲಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಗೊತ್ತಿರತಕ್ಕಂಥ ವಿಚಾರ. ಮುವಾಫಾಕ್ ಸಾಲ್ಟಿ ವಾಯುನೆಲೆ ಮೇಲೆ ಕೂಡ ದಾಳಿ ಆಗಿರೋದು. ಇಬ್ಬರು ಅಮೆರಿಕ ಸೈನಿಕರು ಸತ್ತಿದ್ದಾರೆ. ಇದರಿಂದ ಹಲವರು ಗಾಯ ಆಗಿದೆ, ಒಬ್ಬರು ಕಾಣೆ ಆಗಿಬಿಟ್ಟಿದ್ದಾರೆ. ಸೊ ಟ್ರಂಪ್ ಇದರಿಂದ ಕಂಗಾಲಾಗಿದ್ದು ಅಂಥೇಳಿ ಪೆಂಟಗಾನ್ಗೆ ಒಂದು ಆರ್ಡರ್ ಮಾಡಿರೋದು, ಇರಾನ್ ನಾಶ ಮಾಡಿಬಿಡಿ ಅಂಥೇಳಿ. ಹೋರ್ಮುಜ್ ಮೇಲೆ ಟ್ರಂಪ್ ಕಣ್ಣಿದೆಯಾ? ಬೇರೆ ಬೇರೆ ಕಾರಣ ಹುಡುಕೊಂಡು ಹೋರ್ಮುಜ್ ಮೇಲೆ ಕಂಟ್ರೋಲ್ ತೊಗೊಳ್ಬೇಕು ಅಂತ ಕೆಲಸ ಮಾಡ್ತಿರೋದಾ, ಅಥವಾ ಇಸ್ರೇಲ್ನ ಚಿತಾವಣೆಯಿಂದ ಈ ಕೆಲಸವನ್ನು ಮಾಡ್ತಾ ಇರೋದಾ? ಇನ್ನು ಮಧ್ಯಪ್ರಾಚ್ಯ ಅಂತ ಬಂದಾಗ ಇರಾನ್ ಎಲ್ಲಿವರೆಗೂ ತನ್ನ ಸುತ್ತಮುತ್ತಲ ದೇಶಗಳು ಅವರ ಕೋಮಿನವರು ಅನ್ನೋ ಕಾರಣಕ್ಕೋ, ಧರ್ಮದವರು ಅನ್ನೋ ಕಾರಣಕ್ಕೋ, ಬಿಡಿ ಒಂದು ಕಡೆ ಶಿಯಾ ಇದ್ದಾರೆ, ಇನ್ನೆಲ್ಲ ಸುನ್ನಿಗಳು ಜಾಸ್ತಿ ಇದ್ದರೂ ಕೂಡ ಎಲ್ಲಿವರೆಗೆ ಅವ್ರನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ? ಅಲ್ಲಿಗೆ ಜಾಸ್ತಿ ಡ್ಯಾಮೇಜ್ ಮಾಡಿದಾಗ ಆಗ ಅಮೆರಿಕಕ್ಕೆ ಬುದ್ಧಿ ಬರುತ್ತಾ? ಇಲ್ಲಿ ಹೇಗೆ ಈ ಕಥೆ ಅಂತ? ಅವ್ರಿಗೆ ಏನಂತಂದ್ರೆ, ಈಗ ಅಮೆರಿಕದಲ್ಲಿ ಯಾವುದೇ ರಾಷ್ಟ್ರಪತಿ ಇರ್ಬೋದು, ನಾಟ್ ಓನ್ಲಿ ಟ್ರಂಪ್, ಅಲ್ಲಿ ಬಾಡಿ ಬ್ಯಾಗ್ಸ್, ಡೆಡ್ ಪರ್ಸನ್ಸ್ ಸ್ಟ್ರೆಂತ್ ಇನ್ಕ್ರೀಸ್ ಆದಾಗ ಅಲ್ಲಿ ಇನ್ಕ್ರೀಸ್ ಆಯ್ತಂತಂದ್ರೆ ಅಲ್ಲಿ ಅವ್ರಿಗೆ ಏನಪ್ಪ ಅಂತಂದ್ರೆ ಬಹಳಷ್ಟು ಪ್ರೆಷರ್ ಬಿಲ್ಡಪ್ ಆಗ್ತದ. ನಿಮ್ ಹತ್ರ ಏರ್ಕ್ರಾಫ್ಟ್ಸ್ ಇದೆ, ಮಿಸೈಲ್ಸ್ ಇದೆ, ನೀವ್ ಏನ್ ಮಾಡ್ತಾರೆ ಅಲ್ಲೇ ಮಾಡ್ರಿ, ನಮ್ ಸೈನಿಕರು ಏನಂತಂದ್ರೆ ಹುತಾತ್ಮರಾಗಬಾರ್ದು. ಸೊ ಈ ತರ ಒಂದು ಎರಡು ಪೈಲಟ್ಸ್ ಆಗಿರ್ಬೋದು, ಎರಡು ಏನಾಗಿರ್ಬೋದು ಅಲ್ಲಿ ಜಾರ್ಡನ್ದಲ್ಲಿ ಡೆತ್ ಆಗಿದೆ. ಇದಕ್ಕಿಂತ ಮೊದಲು ಒಂದೆರಡು ಏರ್ಕ್ರಾಫ್ಟ್ ಪೈಲಟ್ಸ್ ಎಜೆಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರು ಎರಡು ಪೈಲಟ್ ನ ವಾಪಸ್ ರಿಕವರ್ ಮಾಡ್ಲಿಕ್ಕೆ, ಪ್ಲಸ್ ಅಲ್ಲಿ ಇರ್ತಕ್ಕಂಥ ಎಷ್ಟು ಹೆಲಿಕಾಪ್ಟರ್ಗಳು ಡ್ಯಾಮೇಜ್ ಆದವು. ಒಂದು C-130 ಕ್ಯಾರಿಯರ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಏನಪ್ಪಾ ಅಂದ್ರೆ ಅವ್ರು ಡ್ಯಾಮೇಜ್ ಮಾಡಿದ್ರು ಅಥವಾ ಇರಾನ್ ಹೊಡೆದ್ರು. ಸೊ ಏನಪ್ಪಾ ಅಂದ್ರೆ ದ ಪ್ರೈಸ್ ಅವ್ರು ಎಷ್ಟು ಪೇ ಮಾಡ್ತಾರೆ ಅಂದ್ರೆ ಒಂದು ಲೈಫ್ ಸಲುವಾಗಿ, ದಟ್ ಈಸ್ ಅನ್ ಎಕ್ಸಾಂಪಲ್. ಅದೇ ತರ ಇದುವರೆಗೆ ಏನಂತಂದ್ರೆ ಡೆಡ್ ಬಾಡೀಸ್ ಸ್ಟ್ರೆಂತ್ ಇನ್ಕ್ರೀಸ್ ಆದಂದ್ರೆ ಅಲ್ಲಿ ಅಮೆರಿಕದಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತದೆ. ಈಗ ಒಂದು ಏನಂತಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಜೆರಾಲ್ಡ್ ಫೋರ್ಡ್ ದಲ್ಲಿ ಬೆಂಕಿ ಹತ್ತಿತ್ತು ಒಂದು ಯಾವ್ದನ ಒಂದು ಇದರಲ್ಲಿ. ಆಕ್ಚುಲಿ ಅದರಲ್ಲಿ ಅಮೆರಿಕನ್ ಸೋಲ್ಜರ್ಸ್ ಇಂಜೂರ್ ಆಗಿರೆ. ಅದ್ರ ಸಲುವಾಗೇನೆ ಅದನ್ನ ಔಟ್ ಆಫ್ ಮಿಸೈಲ್ ರೇಂಜ್ ಆಫ್ ಇರಾನ್ ದಿಂದ ಹೊರಗೆ ತಗೊಂಡೋಗಿದ್ದಾರೆ. ಇರಾನ್ ಡೆಫಿನೆಟ್ಲಿ ಹೊಡೆದಿದ್ದಾರೆ, ಬಟ್ ಅವು ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಾದರೂ ಮುಳುಗಿತಂತಂದ್ರೆ ಅಮೆರಿಕದ ಏನಪ್ಪಾ ಅಂದ್ರೆ ಮೂಗ್ ಕಟ್ ಮಾಡಿದಂಗ ಆಗ್ತದ. ಅದ್ರ ಸಲುವಾಗೇನೆ ಅವು ಏನಂತಂದ್ರೆ ಇವ್ರನ್ನೆಲ್ಲ ತಗೊಂಡೋಗಿ ಅಲ್ಲಿ ಗ್ರೀಸ್, ಇಟಲಿ ಅವು ಸುತ್ತ ಏನಂತಂದ್ರೆ ಅಮೆರಿಕ ಇರಾನ್ ರೇಂಜ್ ಫೈರ್ ಪವರ್ ಏನಾದ ರೇಂಜ್ ಅದಕ್ಕಿಂತ ದೂರ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಯಾವಾಗ ಸೈನಿಕರದ್ದು ಡೆತ್ ಆಗಿ ಶುರುವಾಯ್ತು, ಯಾಕ ಈಗ ಕಾರ್ಗ್ ಐಲ್ಯಾಂಡ್ ಆಗ್ಬಹುದು ಅಥವಾ ಗ್ರೌಂಡ್ ಫೋರ್ಸ್ ಆಗ್ಬಹುದು, ಯಾಕೆ ಅವ್ರು ಹಾಕ್ತಾ ಇಲ್ಲ? ದ ಮೊಮೆಂಟ್ ನೀವು ಹಾಕಿದ್ರಪ್ಪ ಒಂದು ತಾಸಿನಲ್ಲಿ ಏನಪ್ಪಾ ಅಂದ್ರೆ ನೀವು 1,000 ಸೈನಿಕರನ್ನ ಇಳಿಸ್ತಾರೆ ಬೈ ಏರ್ ಡ್ರಾಪ್ ದಿಂದ ಅಥವಾ ಮೆರೀನ್ ಆಪರೇಷನ್ಸ್ ಇಂದ ವಿತ್ ಇನ್ 1 hour ಅಟ್ಲೀಸ್ಟ್ ಒಂದು 10% ಕ್ಯಾಜುಯಾಲಿಟಿ ಆಗ್ತಾವ. ಬಿಕಾಸ್ ಅವಾಗ ಏನಪ್ಪಾ ಅಂದ್ರೆ ಯು ಆರ್ ಕಮಿಂಗ್ ಕ್ಲೋಸ್ ಟು ಕ್ಲೋಸ್, ಫೇಸ್ ಟು ಫೇಸ್ ಬರ್ತಾರೆ, ಅವಾಗ ಫುಲ್ಲಿ ಎಕ್ಸ್ಪೋಸ್ಡ್ ಇರ್ತಾರೆ. ಸೊ ಅದ್ರ ಸಲುವಾಗಿನ ಅವ್ರು ಡೆಡ್ ಬಾಡೀಸ್ ನ ಅಮೆರಿಕ ತಗೊಂಡ್ ಹೋಗೋದು ಬೇಡ ಅಂತ ಸಲುವಾಗಿನೇ ಇವು ಆಕ್ಟಿವಿಟೀಸ್ ಅವ್ರಿಗೆ ಏನಪ್ಪಾ ಅಂದ್ರೆ ದೇ ಆರ್ ನಾಟ್ ಅಂಡರ್ಟೇಕಿಂಗ್. ಯಾಕಂದ್ರೆ ಅಲ್ಲಿ ಒಂದು ಡೆತ್ ಗೆ ಬಹಳಷ್ಟು ವ್ಯಾಲ್ಯೂ ಇದೆ. ಕರೆಕ್ಟ್. ಫೈನ್. ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್. ಥ್ಯಾಂಕ್ ಯು ಚಿಂಬಿಪರ್ಣಿಕ್ ಸರ್.